बारी बारी जाऊं मैं हिंदी पे वारी, हिंदी हमारी सबकी है महतारी, हिंदी हमारी। ಆತ್ಮೀಯ ವಿದ್ಯಾರ್ಥಿಗಳಿರ್ತಕ್ಕಂಥ ಪ್ರಶ್ನೆ ಮತ್ತು ಮಾದರಿ ಉತ್ತರಗಳನ್ನು ನೋಡಬಹುದು. ವಿದ್ಯಾರ್ಥಿಗಳೇ, ತಾವು ಹೊಸಬರಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಯಾಕೆಂದರೆ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗರಾಗಿ ಸಿಗತ್ತೆ. ಶುರು ಮಾಡೋಣ. ಸತ್ಯಕಿ ಮಹಿಮಾ ಅಂತಕ್ಕಂಥ ಪೂರಕ ವಾಚನದಲ್ಲಿ ಹಿಂದಿನ ವರ್ಷದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ, ಅಂಕಗಳು ಎಷ್ಟಿದ್ದಾವೆ, ಆಮೇಲೆ ಅದರ ಮಾದರಿ ಉತ್ತರಗಳ ಮಾಹಿತಿಯನ್ನು ಸಹಿತ ನೋಡೋಣ. प्रश्न 1 ಬಂತು, सत्य की शक्ति के बारे में गांधी जी का कथन क्या है? ಅಂದ್ರೆ ಸತ್ಯದ ಶಕ್ತಿಯ ಕುರಿತು ಮಹಾತ್ಮ ಗಾಂಧೀಜಿಯವರ ಹೇಳಿಕೆ ಏನು? ಒಂದು 6 ಸರಿ ಈ ಪ್ರಶ್ನೆ ರಿಪೀಟ್ ಆಗದ. ಏಪ್ರಿಲ್ 2015, ಜೂನ್ 2015, ಏಪ್ರಿಲ್ 2016, ಏಪ್ರಿಲ್ 2019 ಮತ್ತು ಸೆಪ್ಟೆಂಬರ್ 2020 ಕೂಡ ಏನಾಗದಪ್ಪ ಅಂತಂದ್ರೆ ಆಗದ. ಸೊ ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಒಂದೇ ಒಂದು उत्तर ಏನಪ್ಪ ಅಂತಂದ್ರೆ, सत्य के बारे में महात्मा गांधी जी का कथन है, सत्य एक विशाल वृक्ष है, उसका जितना आदर किया जाता है उतने ही फल उसमें लगते हैं, उनका अंत नहीं होता. ಇಲ್ಲಿ ಸತ್ಯ ಅನ್ನೋದು ಒಂದು ವಿಶಾಲವಾದ ವೃಕ್ಷ ಇದ್ದ ಹಾಗೆ, ನಾವು ಎಷ್ಟೊಂದು ಅದನ್ನ ಆದರದಿಂದ ಗೌರವದಿಂದ ಕಾಣ್ತೀವಲ್ಲ, ಅಷ್ಟೇ ಫಲ ಅದರಲ್ಲಿ ಸಿಗತ್ತೆ, ಅದಕ್ಕೆ ಅಂತ್ಯ ಅನ್ನೋದು ಇರೋದಿಲ್ಲ ಅನ್ನೋದು ಈ ಸತ್ಯದ ಶಕ್ತಿಯ ಕುರಿತಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಪದೇ ಪದೇ ಇದೇ ಪ್ರಶ್ನೆ ಏನಾಗುತ್ತೆ ಇರ್ತದಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ. ಮುಂದೆ ಹೋಗೋಣ. शास्त्र में सत्य बोलने का तरीका कैसे समझाया गया है? ಶಾಸ್ತ್ರ ಅಂದ್ರೆ ಪುರಾಣಗಳಲ್ಲಿ, ಈ ಪುರಾಣ ಕಥೆಗಳಲ್ಲಾಗಿರ್ಬೋದು, ಶಾಸ್ತ್ರದಲ್ಲಿ ಸತ್ಯ ಮಾತನಾಡೋದನ್ನ ಹೇಗೆ ಹೇಳಿದ್ದಾರೆ? ಈ ಪ್ರಶ್ನೆಯನ್ನ ಜೂನ್ 2019, ಏಪ್ರಿಲ್ 2017 ಮತ್ತು ಜೂನ್ 2017 ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಶಾಸ್ತ್ರ ಮೇ सत्य बोलने का तरीका कैसे समझाया गया है? उत्तर है, सत्य के बारे में शास्त्र में एक कथन है, सत्यम ब्रूयात प्रियम ब्रूयात न ब्रूयात सत्यम प्रियम. इसका अर्थ है सच बोलो जो दूसरों को प्रिय लगे, अप्रिय सत्य मत बोलो. ಶಾಸ್ತ್ರದಲ್ಲಿ ಸತ್ಯವನ್ನ ಮಾತನಾಡ್ತಕ್ಕಂಥ ವಿಧಾನದ ಕುರಿತು ಒಂದು ಹೇಳಿಕೆ ಇದೆ, ಕಥನ ಇದೆ. ಸತ್ಯಂ ಬ್ರೂಯಾತ ಪ್ರಿಯಂ ಬ್ರೂಯಾತ ನ ಬ್ರೂಯಾತ ಸತ್ಯಂ ಪ್ರಿಯಂ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ಸತ್ಯ ಮಾತನಾಡೋದ್ರಿಂದ ಬೇರೆಯವರಿಗೆ ಪ್ರಿಯರಾಗ್ತೀವಿ, ಅಪ್ರಿಯ ಆಗ್ತಕ್ಕಂಥ ಸತ್ಯವನ್ನ ಮಾತನಾಡಬಾರದು ಅಂತಕ್ಕಂಥದ್ದು ಆ ಸತ್ಯಂ ಬ್ರೂಯಾತ ಪ್ರಿಯಂ ಬ್ರೂಯಾತ ನ ಬ್ರೂಯಾತ ಸತ್ಯಂ ಪ್ರಿಯಂ ಈ ಒಂದು ವಾಕ್ಯದ ಅರ್ಥ. ಮುಂದಿನ ಪ್ರಶ್ನೆ ಬಂತು, झूठ बोलने वालों की स्थिति कैसी होती है? ಅದನ್ನ 2 ಸಾರಿ ಕೇಳಿದ್ದಾರೆ, ಏಪ್ರಿಲ್ 2017 ಮತ್ತು ಜೂನ್ 2017. ಸುಳ್ಳು ಮಾತನಾಡುವವರ ಸ್ಥಿತಿ ಹೇಗಾಗ್ತದ ಅಂತ ಹೇಳ್ತಾರೆ. ಸೊ ಸಡನ್ ಆಗಿ ಗೊತ್ತಿರ್ತಕ್ಕಂಥದ್ದು, ಯಾಕಂದ್ರೆ झूठ बोलने वालों की हालत कैसी होती है, ಸ್ಥಿತಿ ಮತ್ತು ಹಾಲತ್ ಅಂತಕ್ಕಂಥದನ್ನ ಸ್ವಲ್ಪ ತಿರುಚಿ ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಅದರ ಉತ್ತರ, झूठ का सहारा लेते हैं तो मुंह काला करना पड़ता है. ಸೊ ನಾವು ಸಡನ್ ಆಗಿ ಸುಳ್ಳನ್ನ ಮಾತನಾಡೋದ್ರಿಂದ ನಮ್ಮ ಮುಖಚರ್ಯ ಏನಾಗ್ತದಪ್ಪ ಅಂದ್ರೆ ಕಪ್ಪಾಗ್ತದ. ಅವ್ರು ಅಪಮಾನಿತ್ ಹೋನಾ ಪಡ್ತಾ ಹೈ, ಅಷ್ಟೇ ಅಲ್ಲದೆ ನಾವು ಅಪಮಾನಕ್ಕೆ ಎಡೆಯಾಗ್ತೀವಿ, ಅಪಮಾನವನ್ನ ಅಸಹ್ಯವನ್ನ ಅನುಭವಿಸ್ತೀವಿ ಸುಳ್ಳನ್ನ ಮಾತನಾಡೋದ್ರಿಂದ. ಈ 2 ಪಾಯಿಂಟ್ಗಳು झूठ बोलने वालों की ಸ್ಥಿತಿ ಯಾ ಹಾಲತ್ ಅಂತಕ್ಕಂಥ ಪ್ರಶ್ನೆಯಲ್ಲಿ ಬರೀತಕ್ಕಂಥ ಉತ್ತರದ ಅಂಶಗಳಾಗಿದ್ದವು. ಮುಂದೆ ಹೋಗೋಣ. झूठ बोलने वालों से क्या नुकसान होता है? ನಾವು ಸುಳ್ಳನ್ನ ಮಾತನಾಡೋದ್ರಿಂದ ಏನೆಲ್ಲ ನುಕ್ಸಾನ್ ಅಂದ್ರೆ ಹಾನಿ ಆಗ್ತದ ಅಂತಕ್ಕಂಥದ್ದು ಏಪ್ರಿಲ್ 2018 ಕೇಳಿದ್ದಾರೆ. ಉತ್ತರ ಇದೆ, झूठ बोलने से क्षणिक लाभ अवश्य होता है. ಸುಳ್ಳು ಮಾತನಾಡೋದ್ರಿಂದ ಕ್ಷಣಾರ್ಧದ ಲಾಭ ಅತಿ ಅವಶ್ಯ ಆಗ್ತದ. और अधिक हानि भी होती है, ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಹಾನಿ ಸಹಿತ ಆಗ್ತದ.
क्षणिक लाभ हमारे विकास के मार्ग के लिए बाधा बन जाता है. ಕ್ಷಣಿಕ ಲಾಭ ನಮ್ಮ ಪ್ರಗತಿಯ ಒಂದು ಹಾದಿಗೆ ಪಥಕ್ಕೆ ಅದು ಅಡ್ಡಿ ಆಗ್ತದ. हमारा व्यक्तित्व भी ಕುಂಠಿತ होता है. ನಮ್ಮ ವ್ಯಕ್ತಿತ್ವ ಪರ್ಸನಾಲಿಟಿ ಕೂಡ ಏನಾಗ್ತದಪ್ಪ ಅಂದ್ರೆ ಕುಂಠಿತ ಆಗ್ತದ, ಡೌನ್ ಆಗ್ತದ. लोगों का विश्वास उठ जाता है. ಜನರ ವಿಶ್ವಾಸ ಹೋಗ್ತದ. और उन्नति का द्वार बंद हो जाता है. ನಮ್ಮ ಪ್ರಗತಿಯ ನಮ್ಮ ವಿಕಾಸದ ಹಾದಿ ಸಹಿತ ಬಂದ್ ಆಗ್ತದ. ಯಾವುದರಿಂದ? ಸುಳ್ಳನ್ನ ಮಾತನಾಡೋದ್ರಿಂದ. ಇನ್ನು ಮುಂದಿನ ಪ್ರಶ್ನೆ ಇತ್ತು, पाठ के अनुसार सत्य का स्वरूप कैसा है. ಅದನ್ನ ಜೂನ್ 2020ರಲ್ಲಿ ಕೇಳಿದ್ದಾರೆ. पाठ के अनुसार सत्य का स्वरूप कैसा है. सत्य 3 स्वरूप का है. ಸತ್ಯದ ಸ್ವರೂಪಗಳು 3. ಒಂದನೇದು ಸತ್ಯ ದೃಷ್ಟಿ का प्रतिबिंब है. ಸತ್ಯ ಅನ್ನೋದು ನಮ್ಮ ದೃಷ್ಟಿಯ ಪ್ರತಿಬಿಂಬ. ಸತ್ಯ ಜ್ಞಾನ की प्रतिलिपि है. ಸತ್ಯ ಅನ್ನೋದು ನಮ್ಮ ಜ್ಞಾನದ ಪ್ರತಿಲಿಪಿ ಅಂದ್ರೆ ನಕಲು. ಸತ್ಯ ಆತ್ಮ ಕಿ ವಾಣಿ ಹೇ. ಸತ್ಯ ನಮ್ಮ ಆತ್ಮ, ನಮ್ಮ ಮನಸ್ಸಿನ ಒಂದು ವಾಣಿ ಅಂದ್ರೆ ಮಾತುಗಳು ಅಂತ ಹೇಳ್ತಾರೆ. ಈ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. सत्य का स्वरूप कैसा होता है. सत्य दृष्टि का प्रतिबिंब है, सत्य ज्ञान की प्रतिलिपि है और सत्य आत्मा की वाणी है. ಮುಂದಿನ ಪ್ರಶ್ನೆ ಬಂತು, ರಾಜಾ ಹರಿಶ್ಚಂದ್ರ की सत्य निष्ठा के बारे में बताइए. ಇಲ್ಲಿ ಈ ಒಂದು ಪ್ರಶ್ನೆಯನ್ನ ಜೂನ್ 2016ರಲ್ಲಿ ಕೇಳಿದ್ದಾರೆ. ರಾಜಾ ಹರಿಶ್ಚಂದ್ರನ ಸತ್ಯನಿಷ್ಠೆಯ ಕುರಿತು ಬರೆಯಿರಿ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತು. ಅಲ್ಲಿ ಮುಖ್ಯವಾಗಿ 2 ಅಂಶಗಳಿದ್ದಾವೆ. ಒಂದನೇದು ರಾಜಾ ಹರಿಶ್ಚಂದ್ರ की ಸತ್ಯನಿಷ್ಠಾ ವಿಶ್ವವಿಖ್ಯಾತ ಹೇ. ರಾಜ ಹರಿಶ್ಚಂದ್ರನ ಒಂದು ಸತ್ಯನಿಷ್ಠೆ ಅದು ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. इन्हें सत्य के मार्ग पर चलते अनेक कठिनाइयों का सामना करना पड़ा. ಇವರು ಸತ್ಯದ ಹಾದಿಯಲ್ಲಿ ನಡೆದುಕೊಳ್ಳಬೇಕಾದ್ರೆ ಬಹಳಷ್ಟು ಕಠಿಣತೆಗಳನ್ನ, ಬಹಳಷ್ಟು ದುಃಖಗಳನ್ನ ಎದುರಿಸಬೇಕಾಯಿತು ಅಂತಕ್ಕಂಥದ್ದು ರಾಜ ಹರಿಶ್ಚಂದ್ರ ಕಿ ಸತ್ಯನಿಷ್ಠೆಯ ಕುರಿತು ನಾವುಗಳು ಹೇಳಬಹುದು. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ವಿಡಿಯೋದಲ್ಲಿ. ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಸತ್ಯ ಕಿ ಮಹಿಮಾ ಅಂತಕ್ಕಂಥ ಪೂರಕ ವಾಚನದಲ್ಲಿ ಏಪ್ರಿಲ್ 2015 ಹಿಡಿದು ಸೆಪ್ಟೆಂಬರ್ 2020ರವರೆಗೆ ವಾರ್ಷಿಕ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು, ಆ ಪ್ರಶ್ನೆಗಳಿಗೆ ಉತ್ತರಗಳೇನು ಮತ್ತು ಇವೆಲ್ಲವುಗಳು ಕೂಡ 2 ಅಂಕದ ಪ್ರಶ್ನೆಗಳಿದ್ದಾವೆ, ನೆನಪಿನಲ್ಲಿ ಇಟ್ಕೊಳ್ರಿ. ಓಕೆ, ಇವು 1 ಅಂಕ 3 ಅಂಕ 4 ಅಂಕದಲ್ಲ. ಸೊ ಸಪ್ಲಿಮೆಂಟರಿ ರೀಡಿಂಗಲ್ಲಿ ಟೋಟಲಿ ಕ್ವಶನ್ಸ್ಗಳಿಗೆ 2 ಅಂಕ ಮಾತ್ರ ಇರುತ್ತೆ, ಹೆಚ್ಚಿಗೆನೂ ಇರಲ್ಲ, ಕಡಿಮೆನೂ ಇರಲ್ಲ. ಅವುಗಳ ಬಗ್ಗೆ ತಾವುಗಳು ತಿಳಿದುಕೊಳ್ರಿ. ಸೊ ಉತ್ತಮವಾಗಿ ಅಧ್ಯಯನವನ್ನು ಮಾಡಿ, ಯಾಕಂದರೆ ಇಲ್ಲಿ ಬರ್ತಕ್ಕಂಥ ಇವೇ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತವೆ. ಸತ್ಯ का स्वरूप, सत्य की शक्ति के बारे में ಗಾಂಧೀಜಿ का कथन, ಆಮೇಲೆ ಸತ್ಯದ ಸ್ವರೂಪ, ಆ 3 ಪ್ರಶ್ನೆಗಳಂತೂ ಈ ಪಾಠದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. सत्य का स्वरूप, ಆಮೇಲೆ सत्य की शक्ति के बारे में महात्मा गांधी जी का कथन, ಇನ್ನೊಂದು ಯಾವ್ದು ಹೇಳಿದ್ದೀನಿ, ಶಾಸ್ತ್ರ में सत्य बोलने का तरीका. ಸೊ ಅವುಗಳ ಕುರಿತು ತಾವೇನು ಮಾಡಬೇಕಪ್ಪ ಅಂತಂದರೆ ನೋಡ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.